ನೋಡೋದ್ರಲ್ಲ, ನಿನ್ನೆ ವಿಡಿಯೋ ಬಿಟ್ಟ ತಕ್ಷಣ ಕೆಲವೊಂದಿಷ್ಟು ಬ್ಲೈಂಡ್ ಆಗಿ ಯೋಚನೆ ಮಾಡುವಂತ ವ್ಯಕ್ತಿಗಳು ಪೇಮೆಂಟ್ ಎಷ್ಟಾಯ್ತು, ಫೋನ್ ಪೇ ಎಷ್ಟಾಯ್ತು, ಗೂಗಲ್ ಪೇ ಎಷ್ಟಾಯ್ತು ಅಂತ ಹೇಳಿ ಕಮೆಂಟ್ಸ್ ಗಳನ್ನ ಹಾಕಿದ್ರೆ ನಿಜ ಓದಾಗ ಮಜಾ ಇತ್ತ. ಧರ್ಮಸ್ಥಳದ ಆಡಳಿತ ಮಂಡಳಿಯವ್ರನ್ನ ಕೇಳ್ಕೊಳ್ಳೋದು ಅಂದೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ, ಒಂದು ಸುಟ್ಕೇಸ್ ಒಳಗಡೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯ ಪ್ರಸಾದವನ್ನ ಕೊಟ್ಟು ಕಳಿಸ್ರಿ. ಇನ್ನೂ ಬಹಳಷ್ಟು ಜನಕ್ಕೆ ಸತ್ಯವನ್ನು ಹೇಳಿ ಮುಕ್ಳಿ ಉರಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅಂಡ್ SIT ಟೀಮ್ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ಧರ್ಮಸ್ಥಳದಾಗ ಆಗಿರುವಂತ ಎಲ್ಲಾ ಕೃತ್ಯಗಳಿಗೂ ಕೂಡ ಇಂಚಿಂಚಾಗಿ ಪ್ರತಿಯೊಂದು ಪ್ರೂಫ್ಗಳು ತಿಮರೋಡಿ ಸರ್ ಕಡೆ ಅದಾವ, ಮಟ್ಟಣ್ಣವ್ರ ಸರ್ ಕಡೆ ಅದಾವ, AI ಮುಖಾಂತರ ತೋರಿಸಿರುವಂತ ಸಮೀರ್ ಕಡೆ ಅದಾವ. ಸೊ ದಯವಿಟ್ಟು ಸೌಜನ್ಯ ಅಷ್ಟೇ ಅಲ್ಲದ ಅಲ್ಲಿ ಆಗಿರುವಂತ ಎಲ್ಲಾ ಕೃತ್ಯಗಳಿಗೂ ಎಲ್ಲಾ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗ್ಲಿ ಅಂತ ಹೇಳಿ ನಿಮ್ ಹತ್ರ ಕೇಳ್ಕೊಳತೀನಿ. ಆ ಎಲ್ಲಾ ಪ್ರೂಫ್ ಗಳನ್ನ ಇವ್ರ ಕಡೆ ಅದಾವು, ಇವ್ರಗ ಕರ್ಕೊಂಡ್ ಹೋಗಿ ಎನ್ಕ್ವೈರಿ ಮಾಡ್ರಿ, ಇವಾಗ ಕುಂದ್ರಿಸಿ ಕೇಳ್ರಿ, ಎಲ್ಲಾ ಪ್ರೂಫ್ ಕೋಡ್ ಅಂತ ಕೇಳ್ರಿ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ರಿ. SIT ಟೀಮ್ ಅವ್ರೆ, ಇವ್ರ ಕಡೆ ಎಲ್ಲಾ ಪ್ರೂಫ್ ಅದಾವ, ಇಷ್ಟು ವರ್ಷ ಇಟ್ಕೊಂಡು ಕುಂತಾರ, ತೋರ್ಸ್ವಲ್ರ. ಜನರಿಗೆ AI ಮುಖಾಂತರ ತೋರ್ಸಾಕತ್ತಾರ. AI ಯಾರು ನಂಬಂಗಿಲ್ಲ. ನಾನು ಎಡಿಟಿಂಗ್ ಮಾಡ್ತೀನಿ, ಬಹಳ ಚಂದ ಮಾಡ್ತೀನಿ, ನನಗ ಅದು ಬೇಕಾಗಿಲ್ಲ, ಪ್ರೂಫ್ ಗಳು ಬೇಕು, ಅದನ್ನ ತೋರ್ಸ್ ಅಂತ ಹೇಳ್ರಿ ಜನರಿಗೆ. ಅಂಡ್ ಇನ್ನೊಂದ, ಕೆಲವೊಂದಿಷ್ಟು ಜನ ಸಮೀರ್ ಬಗ್ಗೆ ನಾವು ಸತ್ಯವನ್ನು ಹೇಳಿದಾಗ ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಗಳು ಕೆಲವೊಂದಿಷ್ಟು ಜನ ಅನ್ಫಾಲೋ ಮಾಡ್ರಿ. ನಾನು ಫಾಲೋವರ್ಸ್ ಗೋಸ್ಕರ ಮಾಡಾಕ ಕಬ್ಜಾ ಶರಣಗತೆ ಮುಗುಳಿ ಕೊಡ್ಕೊಂತ ಶಂಟಾರ್ಕೊಂಡ್ ಅಡ್ಡಾಡಕತ್ತಿಲ್ಲ. ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತೀನಿ ಅಂತೇಳಿ ಪಾದಯಾತ್ರೆ ಅಂತೂ ಹೊಂಟಿಲ್ಲ. ಅರ್ಥ ಆಯ್ತೆ? ನಾನು ಸೌಜನ್ಯನ ಪರವಾಗಿ ಹೋರಾಟ ಮಾಡಕ್ ಯಾವತ್ತು ರೆಡಿ. ನಿಜವಾಗ್ಲೂ ಸತ್ಯದ ಪರ ಪ್ರೂಫ್ ಇತ್ತು ಅಂದ್ರೆ ಅದು ಎಂತ ದೊಡ್ಡ ವ್ಯಕ್ತಿನಾಗಿರ್ಲಿ, ಅವನ ವಿರುದ್ಧ ನಾನು ಮಾತಾಡ್ತೀನಿ. ನಮಗೆ ಪ್ರೂಫ್ ತೋರಿಸ್ರಿ. ತಗೊಂಡ್ ಎಲ್ಲಾರ್ಗು ತೋರಿಸಿ ಬಾರ್ಸಾಗತ್ತಿರಲ್ಲ, ಸ್ವಲ್ಪ ಪ್ರೂಫ್ ತೋರಿಸ್ರಿಪ್ಪ. ಅಂಡ್ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗು ವೆಲ್ಕಮ್. ನನ್ನ ಕಮೆಂಟ್ ಯಾವತ್ತು ಆನ್ ಇರ್ತೈತಿ. ಸಮೀರ್ ತರ ನನ್ನ ಕಮೆಂಟ್ ನ ಲಿಮಿಟ್ ಇಡಲ್ಲ, ಏನ್ ಬೇಕಾದ್ರೂ ಕಮೆಂಟ್ ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.